ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತು ನಿರ್ಲಜ್ಜ ಗುಣದ ಕುರಿತಂತೆ ಮಾತನಾಡ್ತಾ ಹೋಗೋಣ. ನಿರ್ಲಜ್ಜ ಗುಣ ಅಂತ ಹೇಳಿದ್ರೆ ಕೆಟ್ಟ ನಡವಳಿಕೆ ಅಂತ ಹೇಳೋದಕ್ಕಾಗೋದಿಲ್ಲ. ಬದಲಾಗಿ ಲೋಕದ ಮರ್ಯಾದೆಗೆ ಅಥವಾ ಟೀಕೆಗೆ ಅಂಜದೆ ಬದುಕೋರು, ಯಾವುದೇ ರೀತಿಯಾದಂಥ ತಪ್ಪು ಮಾಡಿದ್ರೂ ಕೂಡ ನಂದು ಸರಿ ಅನ್ನುವಂಥ ಅಹಂಕಾರ ಭಾವ ಉಳ್ಳವರು. ಹಾಗಾಗಿ ಇದರಿಂದ ಹೊರಗೆ ಬರೋದು ಹೇಗೆ, ಜೊತೆಗೆ ನಿರ್ಲಜ್ಜ ಗುಣಕ್ಕೆ ಕಾರಣ ಏನು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದ್ರೆ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹ್ರೀಂ ಕ್ಷಂ ಹ್ರೀಂ ಗುರು ಅಯಗ್ರೀವದತ್ತ ಪರಬ್ರಹ್ಮಣೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾ ನಿರತರಾದ ಸೈನಿಕರಿಗೂ, ಹಾಗೆ ದೇಶಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯವನ್ನು, ಸದೃಢವಾಗಿರ್ತಕ್ಕಂಥ ಬದುಕನ್ನು, ಸನ್ಮಂಗಳದಾಯಕವಾಗಿರ್ತಕ್ಕಂಥ ಎಲ್ಲ ವಿಚಾರಾದಿಗಳಲ್ಲೂ ಕೂಡ ಸನ್ಮಂಗಳವನ್ನು ಅನುಗ್ರಹಿಸಲಿ ಅಂತೇಳಿ ಜಗದಂಬೆಯಲ್ಲಿ ಪ್ರಾರ್ಥಿಸಿ, ಅವಳ ಹಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಏನಪ್ಪ ಅಂದರೆ, ನಮಗೆ ಬಹಳ ಮುಖ್ಯವಾಗಿ ಗುರು ಅಂದರೆ ದೈವಶಕ್ತಿ ಇದೆ ಅಂತಕ್ಕಂಥ ಒಂದು ನಂಬಿಕೆ. ಗುರುವನ್ನು ದೈವ ಪ್ರೇರಣೆಯಿಂದ ನಮ್ಮೆಲ್ಲರ ಬದುಕು ಕೂಡ ಸನ್ಮಂಗಳದಾಯಕವಾಗಿ ಇರಬೇಕು, ಮತ್ತು ಗುರುವಿನ ಮಾರ್ಗದರ್ಶನದಲ್ಲಿ ನಾವೆಲ್ಲವನ್ನು ಕೂಡ ಪಡ್ಕೊಳ್ಬೇಕು. ಅಂದರೆ ಗುರುಗಳ ಮಾರ್ಗದರ್ಶನ ಇದ್ದಾಗ ಅತ್ಯಂತ ಶುಭಪ್ರದ ಅಂತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ರೇವತಿ ನಕ್ಷತ್ರ ಗುರುವಾರ ಇರತಕ್ಕಂಥದ್ದು. ಏನಪ್ಪ ಅಂದರೆ, ಗುರುವಾರಕ್ಕೆ ಬಹಳ ಮುಖ್ಯವಾಗಿ ಗುರುಕಾರಕನಾದರೆ ರೇವತಿಗೆ ಬಲಪ್ರದನಾಗಿರ್ತಕ್ಕಂಥ ಬುದ್ಧಿಕಾರಕನಾಗಿರ್ತಕ್ಕಂಥ ಬುಧನ ಕಾರಕನಾಗ್ತಾನೆ. ದ್ವಾದಶಿಗೆ ವಿಶೇಷವಾಗಿ ಮಹಾವಿಷ್ಣು. ಆದರೆ ಇವತ್ತಿನ ದಿನವನ್ನು ನಾವು ಪ್ರದೋಷ ಕಾಲ ಅಂತೇಳಿ ನೋಡಿದಾಗ ವಿಶೇಷವಾಗಿ ಏನಪ್ಪ ಅಂದರೆ, ಈ ಒಂದು ಕಾಲವನ್ನು ನಾವು ಯಾವುದಾದ್ರೂ ಶಿವನ ಸನ್ನಿಧಾನದಲ್ಲಿ, ವಿಶೇಷವಾಗಿ ಎಲ್ಲ ಸಹಜವಾಗಿ ಎಲ್ಲ ಶಿವನ ಸನ್ನಿಧಾನದಲ್ಲಿ ಪ್ರದೋಷ ಪೂಜಾ ನಡೀತಕ್ಕಂಥದ್ದಾಗಿರುತ್ತೆ. ಧನ ಧರ್ಮ ಮತ್ತು ಮೋಕ್ಷ ಅಂತಕ್ಕಂಥದ್ದು. ಧನ ಧರ್ಮ ಮೋಕ್ಷ ಏನಿದು? ಧನ ಮತ್ತು ಧರ್ಮ ಮತ್ತು ಮೋಕ್ಷ ಈ ಮೂರರ ಸಂಯೋಜನೆ ಅದ್ಭುತವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಗುರು ಯತ್ರ ಪ್ರಸನ್ನ ಸ್ಯಾತ್ ತತ್ರ ಲಕ್ಷ್ಮಿ ಸ್ಥಿರಂ ಅಂತೇಳಿ, ಅಂದರೆ ಮುಖ್ಯವಾಗಿ ಲಕ್ಷ್ಮಿ ಸ್ವಯಂ ಸ್ಥಿತಲಾಗಿರ್ತಾಳಂತೆ. ಯಾರ ಮನೆಯಲ್ಲಿ ಗುರುಗಳನ್ನು, ಹಿರಿಯರನ್ನು ಪೂಜನೀಯವಾಗಿ ನಾವು ನೋಡ್ತೀವೋ ಅವ್ರ ಮನೆಗಳಲ್ಲಿ ಗುರು ಯತ್ರ ಪ್ರಸನ್ನ ಸ್ಯಾತ್ ತತ್ರ ಲಕ್ಷ್ಮಿ ಸ್ವಯಂ ಸ್ಥಿತ ಅಂತೇಳಿ. ಎಲ್ಲಿ ಪ್ರಸನ್ನತೆ ನಮಗೆ ಇದ್ದಾಗ ನಮಗೆ ಮನಸ್ಸು ಉಲ್ಲಾಸದಾಯಕವಾಗಿರ್ತಕ್ಕಂಥದ್ದು, ಆನಂದದಾಯಕವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗಿದ್ದಾಗ ಇವತ್ತು ಏನು ಮಾಡಬೇಕಪ್ಪ ಅಂದರೆ, ಮೇಧಾ ದಕ್ಷಿಣಾಮೂರ್ತಿಯ ಸನ್ನಿಧಾನದಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕಡಲೆಕಾಳನ್ನು ದನಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಗುರು ಆದದ್ದರಿಂದ ವಿವಾಹ ವಿಳಂಬ ಆಗ್ತಾಯಿದೆ, ಸಂತಾನದಲ್ಲಿ ತೊಂದರೆ ಇದೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಇದೆ. ಈ ಮೂರರ ಸಂಯೋಜನೆ, ಅದಕ್ಕೆ ಧನ ಅಂತಕ್ಕಂಥದ್ದು ಸಮೃದ್ಧಿ, ಮತ್ತು ವಿದ್ಯೆ ಅಂತಕ್ಕಂಥದ್ದು ಸಮೃದ್ಧಿ, ಮತ್ತು ಮೋಕ್ಷ ಅಂತಕ್ಕಂಥದ್ದು ಸಮೃದ್ಧಿ. ಅಂದರೆ ನಿಮಗಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಅಂದರೆ ಕಷ್ಟ ನಷ್ಟಾದಿಗಳು ಕೂಡ ಅದಕ್ಕೆ ಪರಿಹಾರ ಸಿಗಬೇಕಾದ್ರೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುದಿನದಲ್ಲಿ ದಕ್ಷಿಣಾಮೂರ್ತಿ ಸನ್ನಿಧಾನದಲ್ಲಿ 2 ಬಾಳೆಹಣ್ಣು, ವೀಳ್ಯದಲ್ಲಿ ಅಡಕೆ, 11 ರೂಪಾಯಿ ದಕ್ಷಿಣೆ, ಜೊತೆಗೆ ಕಡಲೆಕಾಳನ್ನು ಆರ ಇದ್ದರೆ ಆರ, ಇಲ್ಲ ಅಂದರೆ ಕಡಲೆಕಾಳನ್ನು ಗುರುವಿಗೆ ಅನನ್ಯವಾಗಿ ಅರ್ಪಣೆ ಮಾಡಿ ನಿಮ್ಮ ಎಲ್ಲ ಚಿಂತನೆಗಳು ಕೂಡ ಸಕಾರಾತ್ಮಕವಾಗಿ ವೃದ್ಧಿಯಾಗಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ, ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಮನುಷ್ಯನಿಗೆ ಮೇಧಾಶಕ್ತಿ, ಪ್ರಜ್ಞಾಶಕ್ತಿ ಮತ್ತು ಜ್ಞಾನಶಕ್ತಿ ಅಂತಕ್ಕಂಥದ್ದು ವೃದ್ಧಿ ಆಗಬೇಕಾದ್ರೆ ಗುರುವಿನ ಪಾತ್ರ ಮಹತ್ತರವಾಗಿರ್ತಕ್ಕಂಥದ್ದಾಗಿರುತ್ತೆ. ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ
ಗುರುವನ ಪ್ರಾರ್ಥನೆ ಮಾಡಿ ಬೆಳಗ್ಗೆ ಸಾಯಂಕಾಲ ವಿಶೇಷವಾಗಿ ಎಲ್ಲ ಸನ್ನಿಧಾನಗಳಲ್ಲೂ ಕೂಡ ನಿಮ್ಮ ಕಷ್ಟ ನಷ್ಟಾದಿಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ಸಾಂಬಶಿವನ ಸನ್ನಿಧಾನದಲ್ಲಿ ಪ್ರದೋಷ ಪೂಜೆ ಆಗುತ್ತೆ. ಪೂಜೆಯಲ್ಲಿ ಭಾಗಿಗಳಾಗಿ ಯಥಾಶಕ್ತಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಕಬ್ಬಿನ ಹಾಲಿನ ರಸ, ಹಣ್ಣಿನ ರಸ ಇದೆಲ್ಲವನ್ನು ಕೂಡ ಬಿಲ್ವಪತ್ರೆ ಭಗವಂತನಿಗೆ ಅರ್ಪಣೆ ಮಾಡಿ ಅನನ್ಯವಾಗಿ 21 ನಿಮಿಷಗಳ ಕಾಲ ಸ್ವಾಮಿಯ ಸನ್ನಿಧಾನದಲ್ಲಿ ಆಸೀನರಾಗಿ ನಿಮ್ಮ ಎಲ್ಲ ಸಂಕಲ್ಪವನ್ನು ಸದೃಢವಾಗಿ ಪಾಪಾದಿಗಳನ್ನು ಪರಿಹಾರ ಮಾಡು, ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಪ್ಪ ಅಂತೇಳಿ ಸಾಂಬಶಿವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಸರಿ ಗುರೂಜಿ, ಇನ್ನು ತಿರುಪಾಲ್ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡೋಣ. ನಮಸ್ಕಾರ ತಿರುಪಾಲ್. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ ತಿರುಪಾಲ್? ಮೇಡಮ್ ಕೇಳಿಸ್ತಾರೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಬೆಂಗಳೂರು ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. 30ರ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 25. ಓಕೆ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡಿ. ಗುರುಗಳಿದ್ದಾರೆ. 25 ಮೇಡಮ್. ಸರಿ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್. ಹೇಳಿ, ಏನು ನಿಮ್ಮ ಪ್ರಶ್ನೆ? ಮೊನ್ನೆ ಪ್ರಶ್ನೆ ಏನಿದೆ ನಿಮ್ಮದು? ಏನಿಲ್ಲ ಸರ್, ಯಾವ ದುಡ್ಡುಗಳು ಕೈಗೆ ಬರ್ತಾ ಇಲ್ಲ, ಕೊಡ್ತಾ ಇಲ್ಲ ಆಗ್ಬಿಟ್ಟಿದೆ ಮೇಡಮ್. ನೀವು ಪ್ರತಿ ಗುರುವಾರ ಗಣಪತಿ ದೇವಸ್ಥಾನಕ್ಕೆ ಒಂದು ತೆಂಗಿನಕಾಯಿ ಮತ್ತು 2 ಬಾಳೆಹಣ್ಣು ಈ 3 ನಿಯಮಿತವಾಗಿ ಗಣಪತಿ ದೇವಸ್ಥಾನಕ್ಕೆ 16 ಗುರುವಾರಗಳ ಕಾಲ ಗಣಪತಿಯ ಸನ್ನಿಧಾನದಲ್ಲಿ ಅರ್ಚನೆ ಮಾಡಿ 48 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಗಣಪತಿ ಅಷ್ಟೋತ್ತರವನ್ನು ಮಾಡಿಕೊಳ್ಳಿ. ಈ 2 ಕೆಲಸ ಮಾಡಿ 16 ಗುರುವಾರಗಳ ಕಾಲ 2 ಬಾಳೆಹಣ್ಣು, 1 ತೆಂಗಿನಕಾಯಿ, ಹೂವು ನಿಮ್ಮ ಶಕ್ತಿಯಾನುಸಾರದಲ್ಲಿ ಗಣಪತಿಗೆ ಅರ್ಪಣೆ ಮಾಡೋದು, ವಾಪಸ್ ತಗೊಳ್ಬಾರ್ದು. ಎರಡನೇದಾಗಿ 48 ದಿನಗಳ ಕಾಲ ಗಣಪತಿಯ ಅಷ್ಟೋತ್ತರ ನಿಮಗೆ ಮೊಬೈಲಲ್ಲಿ ಸಿಗುತ್ತೆ, ಪುಸ್ತಕ ಸಿಗುತ್ತೆ, ಅಥವಾ ಕೇಳಿ ಅದನ್ನು ಅಭ್ಯಾಸ ಮಾಡಿಕೊಂಡು ನಿಯಮಿತವಾಗಿ 48 ದಿನಗಳ ಕಾಲ ಮನೆಯಲ್ಲಿ ಗಣಪತಿ ಅಷ್ಟೋತ್ತರವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡುವುದಾದರೆ? ಗ್ರಹಗಳ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ ಸನ್ಮಂಗಳವಾಗಿರಲಿ ಅಂತೇಳಿ ಗ್ರಹಗಳಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ರಾಶಿಫಲವನ್ನು ನೋಡೋಣ. ಓಂ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀವಿಜಯೀ ಭವ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ರಾಘವೇಂದ್ರಾಯ ನಮಃ. ಹರಿ ಓಂ ನಮೋ ಮಹದ್ಭ್ಯೋ ನಮೋ ಋಷಭ್ಯೋ ನಮೋ ಗುರುಭ್ಯೋ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಎಲ್ಲ ವೀಕ್ಷಕರಿಗೂ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಕಷ್ಟ ನಷ್ಟಾದಿಗಳಿಂದ ದೂರ ಆಗಿ ಸಮೃದ್ಧವಾದ ಸದೃಢವಾದ ಆರೋಗ್ಯವನ್ನು ಅನುಗ್ರಹಿಸಲಿ ಅಂತೇಳಿ ಗ್ರಹಗಳಲ್ಲಿ ಪ್ರಾರ್ಥನೆ ಮಾಡಿ ಮೇಷರಾಶಿಯ ಫಲವನ್ನು ನೋಡಿದಾಗ ಉದ್ಯೋಗದಲ್ಲಿ ಏನಾದರೂ ಕೂಡ ಸ್ವಲ್ಪ ಭಂಗ ಆಗ್ತಕ್ಕಂಥದ್ದಾಗಿರುತ್ತೆ, ಅಂದರೆ ಅಡಚಣೆ ಆಗ್ತಕ್ಕಂಥದ್ದು ಅಂತೇಳಿ ಸ್ವಲ್ಪ ಸಮಾಧಾನವಾಗಿ ಎಲ್ಲವನ್ನು ಕೂಡ ಇವತ್ತಿನ ದಿವಸ ಸಿದ್ಧಿಸಿಕೊಳ್ಳಬೇಕಾದರೆ ಸಮಾಧಾನ ಪ್ರಧಾನವಾಗಿರಬೇಕಾಗಿರ್ತಕ್ಕಂಥದ್ದು. ಸರ್ಕಾರದಿಂದ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಅನಿಶ್ಚಿತವಾಗಿರ್ತಕ್ಕಂಥ ಪ್ರಯಾಣದಲ್ಲಿ ಏನೋ ಕಿರಿಕಿರಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ವಸ್ತ್ರ ವಿನ್ಯಾಸಗಾರರಿಗೆ ಲಾಭವಾಗ್ತಕ್ಕಂಥದ್ದು. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಮಕ್ಕಳ ವಿಚಾರದಲ್ಲಿ ಏನಾದರೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದುಡುಕು ನಿರ್ಧಾರಗಳಿಂದ ಮನೆಯಲ್ಲಿ ಕಲಹಗಳಾಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದು ಹೀಗೆ ಆಗುತ್ತೆ. ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಖರ್ಚು ಹೆಚ್ಚಾಗುವಂತಹ ದಿನವಾದದ್ದರಿಂದ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡಿ ದಕ್ಷಿಣಾಮೂರ್ತಿಯ ದರ್ಶನ ಮಾಡಿ ದಕ್ಷಿಣಾಮೂರ್ತಿಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಖಂಡಿತ ಮಂಗಳವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಅನುಕೂಲಕರವಾಗಿರತಕ್ಕಂಥದ್ದು. ಯಂತ್ರಾದಿಗಳನ್ನು ಖರೀದಿ ಮಾಡತಕ್ಕಂಥ ಸುಯೋಗ, ಹೊಸಬರ ಪರಿಚಯ ಅಥವಾ ವೃತ್ತಿರಂಗದಲ್ಲೂ ಕೂಡ ಹೊಸ ಅವಕಾಶಗಳು ಸಿಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ಮನೋಕಾಮನೆಗಳನ್ನು ಸಿದ್ಧಿಸುವ ಹಾಗೆ ಅನನ್ಯವಾಗಿ ಆಂಜನೇಯನನ್ನು ಗುರುವನ್ನು ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲವೂ ಕೂಡ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಇವತ್ತಿನ ದಿವಸ ಚಿಂತನಾಪರವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸದೃಢತೆ ಇದ್ದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನಧಿಕೃತ ವ್ಯಕ್ತಿಗಳಿಂದ ಏನಾದರೂ ಕೂಡ ತೊಂದರೆಗಳಾಗ್ತಕ್ಕಂಥದ್ದಾಗಿರುತ್ತೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಕುಟುಂಬದೊಟ್ಟಿಗೆ ಎಲ್ಲಾದರೂ ಕೂಡ ಪ್ರಯಾಣ ಮಾಡುವಂತಹ ಒಂದು ಸುಯೋಗ ಇರ್ತಕ್ಕಂಥದ್ದು. ಕಟಕರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಮೇಧಾ ದಕ್ಷಿಣಾಮೂರ್ತಿ ಗುರುಗಳ ಪ್ರಾರ್ಥನೆ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ದು ಸರಿ ಗುರುಜಿ, ಇನ್ನು ಭವನ್ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಭವನ್.
ಹಲೋ ನಮಸ್ಕಾರ ರೀ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಬ್ಳಿ ರೀ, ಅಮರಗೋಳ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ ಅವರಿಗೆ. ಓಕೆ, 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 29 ರೀ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀನಿ ಗುರುಜಿ. ಏನು ಕೆಲಸ ಮಾಡ್ತೀರಾ? ನಾವು ಈಗ ಕೂಲಿ ಕೆಲಸ ಮಾಡ್ಕೊಂಡು ಇದ್ದೀವಿ ಗುರುಜಿ. ಆಮೇಲೆ ನನಗೇನೋ ಆಗ್ಲಿ ಸ್ವಲ್ಪ ತ್ರಾಸ, ಜೀವನದಲ್ಲಿ ಸಣ್ಣಂದಿರ್ತಾನೆ ತ್ರಾಸ ಭಾಳ ಆಗ್ತಾ ಇದೆ ಗುರುಜಿ. ನಿಮ್ಮ ಮನೆಯಲ್ಲಿ ನಿಮ್ಮ ಪೂರ್ವಜರು ಯಾರಾದರೂ ಕೂಡ ಅಕಾಲ ಮರಣ ಆಗಿದ್ದಾರಾ? ಹಾ ಗುರುಜಿ, ಆಗಿದೆ ಗುರುಜಿ. ಮೊದಲಿಂದ ಆಗಿದೆ ಗುರುಜಿ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಪೂರ್ವಜರ ಅವಕೃಪೆ ಇದೆ. ಕೃಪೆ ಅಲ್ಲ, ಅವಕೃಪೆ. ಅಂದರೆ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಆ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ರಿಂದ ತೊಂದರೆ ಆಗ್ತಾ ಇದೆ. ವ್ಯವಹಾರ ಇರ್ಬೋದು ಅಥವಾ ಮಾನಸಿಕ ಒತ್ತಡ ಹೆಚ್ಚಿರ್ತಕ್ಕಂಥದ್ದು. ನೀವೇನು ಮಾಡಬೇಕಪ್ಪ ಅಂದರೆ ಪ್ರತಿ ಭಾನುವಾರ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಅಮಾವಾಸ್ಯೆ ದಿವಸ, ನಾಳೆ 16ನೇ ತಾರೀಕು ಅಮಾವಾಸ್ಯೆ ಬರ್ತಾ ಇದೆ. ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೀವು ಊಟ ಮಾಡೋದಕ್ಕಿಂತ ಮುಂಚೆ ಒಂದು 5 ಮುಷ್ಟಿಯಷ್ಟು ಅನ್ನವನ್ನು ತಗೊಂಡೋಗಿ ಮಾಡಿ ಮೇಲೆ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸಿ ಅವರ ಚಿತ್ರಪಟಗಳೇನಾದರೂ ಇದ್ದರೆ ಅಲ್ಲ ಅನನ್ಯವಾಗಿ ಮನಃಪೂರ್ವಕವಾಗಿ ಅವರಲ್ಲಿ ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಗುಣ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಇದನ್ನು ಯಾವ ರೀತಿಯಾಗಿ ವ್ಯಾಖ್ಯಾನಿಸಲಾಗುತ್ತೆ? ಇದು ಏನಕ್ಕೆ ಈ ಒಂದು ಗುಣಗಳು ಅಥವಾ ಅಹಂಕಾರ ಸ್ವಭಾವ ನಡವಳಿಕೆ ಅಂತ ಹೇಳ್ಬೋದು ಗುರುಗಳೇ? ಆಶಯ ಬದ್ಧತೆಯ ಲೋಕೆ ಕರ್ಮಣ ಬಹುಚಿಂತೆಯ. ಆಶಯ ಅಂದರೆ ಮುಖ್ಯವಾಗಿ ಏನಪ್ಪ ಅಂದರೆ ಆಶಾದಿ ಪರಮಂ ದುಃಖಂ ನಿರಾಶಾದಿ ಪರಮಂ ಸುಖಂ ಅಂತ. ಆಶಯ ಬದ್ಧತಾ ಲೋಕೆ ಕರ್ಮಣ ಬಹುಚಿಂತೆಯ ಆಶಯ ಬಹು ದುಃಖಾನಾಂ ನಿರಾಶಯ ಬಹುಸುಖಾನಾಂ ಅಂತೇಳಿ. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಏನು ಅಪೇಕ್ಷೆಗಳನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರು ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ನಾವೆಲ್ಲ ಕೂಡ ಏನಾದರೂ ಅಪೇಕ್ಷೆ ಇಟ್ಕೊಳ್ಳದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಬದುಕಿನಲ್ಲಿ ಒಂದು ವಿರುದ್ಧ ದಿಕ್ಕು ಅಂತಕ್ಕಂಥದ್ದು ಇರುತ್ತೆ. ವಿರುದ್ಧ ಅಂದರೆ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಜ್ಯೋತಿಷ್ಯವನ್ನು ನಾವು ನೋಡಿದಾಗ ರಾಹು, ಚಂದ್ರ, ಕುಜ ಮತ್ತು ವಿಶೇಷವಾಗಿ ಶುಕ್ರನ ಕಾರಕತ್ವವನ್ನು ಬರ್ತಕ್ಕಂಥದ್ದಾಗುತ್ತೆ. ಏನಪ್ಪ ಅಂದರೆ ಈ ಸಪ್ತಮಾಧಿಪತಿ ನಮಗೆ ಕಳತ್ರ ಭಾವ ಅಂತ ಹೇಳ್ತೀವಿ. ಅದಕ್ಕೆ ಮತ್ತು ಮೋಕ್ಷ ಭಾವವಾಗಿರ್ತಕ್ಕಂಥ 12ನೇ ಭಾವಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ವಿಶೇಷವಾಗಿ ನಾವು ಕೇಂದ್ರಗಳು ಅಥವಾ ಪಂಚಮಾಧಿಪತಿಯ ಯುತವಾಗಿದ್ದಾಗ, ಅಂದರೆ ಕೇಂದ್ರಗಳನ್ನು 1, 4, 7, 10 ಮತ್ತು ಪಂಚಮಾಧಿಪತಿ ಅಂದರೆ ತ್ರಿಕೋಣಕ್ಕೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಒಂದು ಸಂಬಂಧ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ನಿರ್ಲಜ್ಜ ದೋಷ ಬರುತ್ತೆ. ಏನಿದು ನಿರ್ಲಜ್ಜ ಅಂದರೆ ಏನು? ನಾವಿವಾಗ ನಿರ್ವಿಕಲ್ಪ, ನಿರಾಬಾಧ, ನಿರ್ಭೇದ, ಭೇದನಾಶಿನಿ ಅಂತೇಳಿ ಅಮ್ಮನವ್ರ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಿ. ಅಂದರೆ ನಮಗೆ ಭಗವಂತನನ್ನು ನಾವು ಹೇಗೆ ಸಂಬೋಧನೆ ಮಾಡ್ತೀವಪ್ಪ ಅಂದರೆ ನಿರಾಕಾರ ಸ್ವರೂಪ ಅಂತ ಹೇಳ್ತೀವಿ. ಅಥವಾ ಈಗ ನಿರ್ಲಜ್ಜನ ಸ್ವಲ್ಪ ಬದಲಾವಣೆ ಮಾಡಿದ್ರೆ ನಿಶ್ಚಿಂತ ಅಂತ ಕರಿತೀವಿ. ನಿಶ್ಚಿಂತತೆ ಅಂದರೆ ಏನು? ಚಿಂತೆ ಇಲ್ಲದೆ ಅಂತಕ್ಕಂಥದ್ದು. ಯಾವುದೇ ಕೆಲಸದಲ್ಲೂ ಕೂಡ ಅದರಲ್ಲಿ ನಮಗೆ ಪ್ರಾಸ್ಪರಿಟಿ ಹೆಚ್ಚಿದ್ದಾಗ ನಾವು ನಿಶ್ಚಿಂತವಾಗಿ ಆಯಿತು ನೀನು ನಿಶ್ಚಿಂತೆಯಾಗಿರು ಅಂತ ಒಂದು ಅಭಯವನ್ನು ಕೊಡ್ತಕ್ಕಂಥದ್ದು. ಅದೇ ನಿರ್ಲಜ್ಜ ಅಂತಕ್ಕಂಥದ್ದು ಏನಪ್ಪ ಅಂದರೆ ಈ ನಿರ್ಲಿಪ್ತ ಅಂದರೆ ಅದರಲ್ಲಿ ಏನು ಇಲ್ಲದೆ ಇರತಕ್ಕಂಥದ್ದು ಅಂತ. ಹಾಗೆ ಈ ನಿರ್ಲಜ್ಜ ಅಂದರೆ ಬಹಳ ಮುಖ್ಯವಾಗಿ ಅವನು ಯಾವುದನ್ನು ಕೂಡ ತಲೆಗೆ ತೆಗೆದುಕೊಳ್ಳೋದಿಲ್ಲ. ಆಗಲಿ ಬಿಡು ಏನಾಗುತ್ತೆ ನೋಡೋಣ ಅಂದರೆ ಒಂದು ಏನಂದರೆ ಅಹಂಭಾವ ಅಂತಕ್ಕಂಥದ್ದು ಹೆಚ್ಚಿದ್ದಂಥದ್ದಕ್ಕೆ ನಾವು ನಿರ್ಲಜ್ಜ ಭಾವ ಅಂತ ಕರಿತೀವಿ. ಇದು ಜಾತಕದಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳಿದ ಹಾಗೆ 4 ಗ್ರಹಗಳು ಪ್ರಧಾನವಾಗಿರ್ತಕ್ಕಂಥದ್ದು. ಅದರಲ್ಲೂ ರಾಹು ಶುಕ್ರರ ಸಂಯೋಜನ, ಕುಜನ ಸಂಯೋಜನೆ ಬಂತು, ಚಂದ್ರನ ಸಂಯೋಜನೆ ಬಂತು ಅಂದರೆ ಈ ನಿರ್ಲಜ್ಜ ಭಾವ ಇರುತ್ತೆ. ಗುರು ಹಿರಿಯರಲ್ಲಿ ಮೊದಲನೇದಾಗಿ ಗುರು ಹಿರಿಯರ ಮೇಲೆ ಗೌರವ ಆಗಲಿ, ಭಕ್ತಿ ಆಗಲಿ, ನಂಬಿಕೆ ಆಗಲಿ ಏನೂ ಇರೋದಿಲ್ಲ. ಮತ್ತು ಕೃತಜ್ಞತೆ ಇರಲ್ಲ. ಮತ್ತು ನಾವು ಇನ್ನೊಂದೇನಪ್ಪ ಅಂದರೆ ಸಮರ್ಥನೆ ಮಾಡ್ಕೊಳ್ತಾರೆ. ಏನೇ ಮಾಡಿದ್ರು ಕೂಡ ಏನಿವಾಗ ನಾನು ಮಾಡಿದ್ದೀನಿ ಹೌದು ಅಂತಕ್ಕಂಥ ಸಮರ್ಥನಾ ಸ್ವಭಾವ ಇರ್ತಕ್ಕಂಥದ್ದಕ್ಕೆ ನಿರ್ಲಜ್ಜ ಅಂತಕ್ಕಂಥದ್ದು ಕರೀತಾರೆ. ಸರಿ ಗುರೂಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯನ್ನು ಇವತ್ತಿನ ಫಲವನ್ನು ನೋಡಿದಾಗ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡತಕ್ಕಂಥ ಸುಯೋಗ, ಕಬ್ಬು ಬೆಳೆಗಾರರಿಗೆ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹಿರಿಯರ ಒಟ್ಟಿಗೆ ಏನಾದರೂ ಮಾತಿನ ದುಡುಕಿನ ಸ್ವಭಾವದಿಂದ ಏನಾದರೂ ಮಾತುಕತೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಎಚ್ಚರವಾಗಿರಿ. ಇವತ್ತಿನ ದಿವಸ ವಿಶೇಷವಾಗಿ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಸಿದ್ಧಿಸಬೇಕಾದರೆ ವಿಶೇಷವಾಗಿ ಗಣಪತಿಯ ದರ್ಶನ, ವಿಶೇಷವಾಗಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ.
ಹೂಡಿಕೆಗಳಲ್ಲಿ ಅತ್ಯಂತ ಜಾಗೃತೆ ವಹಿಸಿ, ಹಣ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ವಾಹನಾದಿಗಳನ್ನು ಕ್ರಯ ವಿಕ್ರಯಾದಿಗಳಲ್ಲೂ ಕೂಡ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನೇತ್ರ ಬಾಧೆ ನಿಮ್ಮನ್ನು ಬಾಧಿಸ್ಬೋದಾಗಿರತಕ್ಕಂಥದ್ದು. ಅಡಕೆ ಬೆಳೆಗಾರರಿಗೆ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕನ್ಯಾ ರಾಶಿಯವರ ಕುಲದೇವರ ಕುಲಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ವೃತ್ತಿಯಲ್ಲಿ ಸ್ವಲ್ಪ ಉದ್ವೇಗಕತೆ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಕ್ಕಪಕ್ಕದವರು ಅಥವಾ ನೆರಹೊರೆಯದವರು ಮನೆಯಲ್ಲೂ ಕೂಡ ಇರತಕ್ಕಂಥ ಗೃಹಿಣಿಯರು ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದು. ಎಷ್ಟೋ ವಿಚಾರಗಳಲ್ಲಿ ನಿಮಗೆ ಮನೆಯಲ್ಲೇ ಕೂತು ಅದೆಲ್ಲ ಒಂದು ರೀತಿಯಲ್ಲಿ ಅಗಾಧವಾಗಿ ಬೆಳೆದಿರ್ತಕ್ಕಂಥ ವಿಚಾರ ಇವತ್ತು ಹೊರಗೆ ಬಂದು ಅದರೊಟ್ಟಿಗೆ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಮನೆ ಬದಲಾವಣೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವರು ಕೂಡ ಪ್ರಯತ್ನದಲ್ಲಿ ಇವತ್ತಿನ ದಿವಸ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಲರ್ಜಿ ಸಂಬಂಧಿತವಾದ ತೊಂದರೆ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮನಸ್ಸಿನ ಮೇಲೆ ನಾನಾ ವಿಧವಾಗಿರ್ತಕ್ಕಂಥ ಚಿಂತೆಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಹೊಸಬರ ಪರಿಚಯ ಆಗುತ್ತೆ. ಜೊತೆಗೆ ಶರೀರದಲ್ಲಿ ಇರ್ತಕ್ಕಂಥ ರೋಗಾದಿಗಳು ಉಲ್ಬಣಗೊಳ್ತಕ್ಕಂಥದ್ದಾಗಿರುತ್ತೆ. ಯಾವುದೋ ನೀವು ಆ ಒಂದು ರೋಗ ಇಲ್ಲಿ ತನಕ ತಟಸ್ಥ ರೀತಿಯಲ್ಲಿ ಇದ್ದಂಥದ್ದು ಇವತ್ತಿನ ದಿವಸ ಅದು ಅಚಾನಕ್ಕಾಗಿ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಮಾನಸಿಕ ಒತ್ತಡಕ್ಕೂ ಕೂಡ ಇವತ್ತಿನ ದಿವಸ ಒಳಗಾಗ್ತಕ್ಕಂಥ ಒಂದು ಸಂಭವ ಇರೋದರಿಂದ ಸಾಕಷ್ಟು ಮೌನವಾಗಿರಿ. ಪ್ರತ್ಯೇಕವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಕೂಡ ಆಯಾಯ ಸಮಯಕ್ಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ವೃಶ್ಚಿಕ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಆಂಜನೇಯನ ದರ್ಶನ, ಗುರುಗಳ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಭಾರತಿ ಅಂತ ಒಬ್ರು ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಭಾರತಿ. ನಮಸ್ಕಾರ ಮೇಡಮ್ ಅವ್ರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳ್ಬೇಕು. 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 18. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ನನಗೆ ಇದು ಯಾರ್ಯಾರ್ದ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಅದು ಬರ್ತಾ ಇಲ್ಲ ಗುರುಜಿ. ಅಮ್ಮ, ನಿಮಗೆ ಪ್ರತಿ ಮಂಗಳವಾರ ಆಂಜನೇಯನ ದರ್ಶನ ಮಾಡಿ. ಮುಖ್ಯವಾಗಿ ಏನಪ್ಪ ಅಂದರೆ ಗಣಪತಿಯ ಋಣ ವಿಮೋಚಕ ಸ್ತೋತ್ರ ಅಂತಕ್ಕಂಥದ್ದು ಇದೆ. ಗಣಪತಿಯನ್ನು ಬಲವಾಗಿ ಭದ್ರವಾಗಿ ಇಟ್ಕೊಳ್ಳಿ. ಮೊದಲನೇದಾಗಿ ಬರುವ ದುಡ್ಡು ಬರುತ್ತೆ, ಬಂದಂಥ ದುಡ್ಡು ನಿಲ್ಲುತ್ತೆ. ನೀವು ಪ್ರಯತ್ನ ಪಡಿ. ಆಂಜನೇಯನಿಗೆ ಕಲ್ಸಕ್ಕರೆ, ಗಣಪತಿಗೆ 2 ತೆಂಗಿನಕಾಯಿ. ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ತಾರಾಬಲ ಇದ್ದಾಗ ಅಥವಾ ನಿಮಗೆ ಯಾವುದೇ ಮಂಗಳವಾರದ ದಿನದಲ್ಲೂ ಕೂಡ ಈ 2 ಸನ್ನಿಧಾನಗಳಿಗೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ 18 ವಾರಗಳಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಕನಿಷ್ಠ 40ರಿಂದ 50% ಬಂದೇ ಬರುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಗುರುಜಿ, ನೀವು ಹೇಳಿ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಇನ್ನು ತಿಳಿಸ್ಕೊಡ್ತಾ ಇದ್ರಿ, ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಯುವ ಜನತೆಯೂ ಕೂಡ ಹಿರಿಯರಿಗೆ ಗೌರವವನ್ನು ಕೊಡ್ತಾ ಇಲ್ಲ. ಅದರ ಬದಲಾಗಿ ಈ ರೀತಿ ನಿರ್ಲಜ್ಜ ಗುಣಗಳನ್ನು ತೋರ್ತಾ ಇದ್ದಾರೆ. ಇದರಿಂದ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಗುರುಗಳೇ? ಮುಖ್ಯವಾಗಿ ಇದಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವನು ಕೇತು. ಶುಕ್ರ ಚಂದ್ರ ಕೇತುಗಳ ಸಂಯೋಜನೆ ಬಂತು. ವ್ಯಯಾಧಿಪತಿ ಸ್ಥಾನದಲ್ಲಿ 12ನೇ ಭಾವದಲ್ಲಿ ಈ ಗ್ರಹಗಳ ಸ್ಥಿತಿ ಇದ್ದಾಗ ಮೋಟಿವ್ ಆಗುತ್ತೆ. ಅಂದರೆ ಅವನೇನು ಮಾಡ್ತಾನೆ, ನಾನೇ ಮೇಲು ಅಂತಕ್ಕಂಥ ಭಾವನೆ ತನ್ನಲ್ಲಿ ಉಟ್ಕೊಂಡ್ಬಿಡುತ್ತೆ. ನನಗಿಂತ ಜ್ಞಾನಿ ಇಲ್ಲ ಅಂತಕ್ಕಂಥ ಭಾವನೆ, ನನಗೆಲ್ಲ ಪ್ರಪಂಚದ ಅರಿವಿದೆ ಅಂತಕ್ಕಂಥದ್ದು. ಈಗ ಒಂದು ಗಾಡಿ ಚಾಲನೆ ಮಾಡಬೇಕಾದ್ರೆ ಒಬ್ಬರು ಎಕ್ಸ್ಪರ್ಟ್ಸ್ ಇರ್ತಾರಲ್ವ, ಇವರು ಅದನ್ನು ತಾನೇ ಎಕ್ಸ್ಪರ್ಟ್ಸ್ ಅಂದ್ಕೊಂಡ್ಬಿಡ್ತಾರೆ. ಆ ಎಕ್ಸ್ಪರ್ಟ್ಸಲ್ಲೂ ಕೂಡ, ಯಾಕಂದರೆ ವಿಧಿ ಅಂತಕ್ಕಂಥದ್ದು ಎಕ್ಸ್ಪರ್ಟ್ಗಿಂತ ಮಿಗಿಲಾಗಿರ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಅವಘಡಗಳಾಗ್ತಕ್ಕಂಥ ಸಂದರ್ಭಗಳಿರ್ತಕ್ಕಂಥದ್ದಾಗೆ. ಹಾಗಾಗಿ ಮನುಷ್ಯನಿಗೆ ಏನಪ್ಪ ಅಂದರೆ ಕರ್ಮಣ ಬಹುಚಿಂತೆಯ, ನಮಗೆ ಕರ್ಮ ಅಂತಕ್ಕಂಥದ್ದು ಬಹುಚಿಂತೆಗಳನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆಶಯ ಪರಮ ದುಃಖಂ, ನಿರಾಶಯ ಪರಮ ಸುಖಂ ಅಂತೇಳಿ ಮನುಷ್ಯನಿಗೆ ಯಾವತ್ತೂ ಕೂಡ ಕ್ಲಿಪ್ತದಾಯಕವಾಗಿ ಎಷ್ಟು ಸಂಕ್ಷಿಪ್ತವಾಗಿ ಬದುಕಲಿಕ್ಕೆ ಆಲೋಚನೆಯನ್ನು ಮಾಡುವಂಥ ವಿಧಾನವನ್ನು ಮೈಗೂಡಿಸಿಕೊಂಡಾಗ ಖಂಡಿತ ಅವನು ಎಲ್ಲರೊಟ್ಟಿಗೂ ಕೂಡ ಸಮಾಜದೊಟ್ಟಿಗೆ ಅವನು ಸುಭದ್ರವಾದ ಮತ್ತು ಸಮೃದ್ಧವಾದ ಬದುಕುವ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಮುಖ್ಯವಾಗಿ ಕಾರಣ ನಾನು ಹೇಳಿದ್ದು ಕೇತು ಮತ್ತು ಚಂದ್ರ ಅಥವಾ ಕೇತು ಮತ್ತು ಶುಕ್ರ, ಇವರ ಕಾರಕತ್ವದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಬರುತ್ತೆ. ಸರಿ ಗುರುಜಿ, ಇನ್ನು ಮುಂದಿನ ಭಾಗವಾಗಿ ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಖಂಡಿತ. ಮುಂದಿನ ರಾಶಿ ಧನುರಾಶಿ. ಸ್ವಲ್ಪ ವೃತ್ತಿರಂಗದಲ್ಲಿ ಏನಾದರೂ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದು, ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ವಿವಾದಗಳಿಂದ ದೂರ ಇರಿ. ಇವತ್ತಿನ ದಿವಸ ನಿಮ್ಮ ಎಲ್ಲ ತೊಂದರೆಗಳನ್ನು ಕೂಡ ನಿವೃತ್ತಿ ಮಾಡುವ ಸಲುವಾಗಿ ನಿಮ್ಮ ತದೇಕ ಚಿತ್ತರಾಗಿ ಮನಸ್ಥಿತಿಯನ್ನು ಸದೃಢತೆಯೊಟ್ಟಿಗೆ ಇಟ್ಕೊಂಡಾಗ ಖಂಡಿತ ಶುಭವಾಗುತ್ತೆ. ಸ್ಟೀಲ್ ವ್ಯಾಪಾರಸ್ಥರಿಗೆ ಲಾಭ ಆಗ್ತಕ್ಕಂಥದ್ದು, ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಿ, ಗುರುಗಳ ಸನ್ನಿಧಾನದಲ್ಲಿ ಕನಿಷ್ಠ ಸಮಯವನ್ನು ವಹಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ
ಮಕರ ರಾಶಿ ಉದ್ಯೋಗ ಅಪೇಕ್ಷಿತರಿಗೆ ಇವತ್ತಿನ ದಿವಸ ಸನ್ಮಂಗಳಕರವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಮೇಲಿನ ಅಧಿಕಾರಿಗಳು ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹೋಟೆಲ್ ಉದ್ಯಮದಾರರಿಗೆ ಲಾಭ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಗುಪ್ತ ರೋಗಾದಿಗಳು ಮಕರ ರಾಶಿಯವರಿಗೆ ಸ್ವಲ್ಪ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ಆರೋಗ್ಯದ ಕಡೆ ಕಾಳಜಿ, ಭಗವಂತನಲ್ಲಿ ಪ್ರಾರ್ಥನೆ, ಭಗವಂತನಲ್ಲಿ ಧ್ಯಾನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಮಕರ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ, ಇತರರಿಂದ ಸಹಕಾರ ಆಗ್ತಕ್ಕಂಥದ್ದು, ವಿಶೇಷವಾಗಿ ಸ್ತ್ರೀಯರಿಂದ ಸಹಕಾರ ಆಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡಿ, ಮೇಧಾ ದಕ್ಷಿಣಾಮೂರ್ತಿಯ ದರ್ಶನ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಅನುಕೂಲಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ಗಡಿಬಿಡಿ ಆಗ್ತಕ್ಕಂಥದ್ದು, ಮನಸ್ಸಿನ ಸ್ಥಿತಿ ಅಚಂಚಲತೆ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಲಾಭಿಮಾನಿಗಳಿಗೆ ಶುಭವಾಗ್ತಕ್ಕಂಥದ್ದು. ಧಾರ್ಮಿಕ ಕೆಲಸಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಸುಯೋಗ ಇರತಕ್ಕಂಥದ್ದು. ಮೀನರಾಶಿ ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ದರ್ಶನ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಈ ಆತ್ಮವಿಶ್ವಾಸ ಮತ್ತು ನಿರ್ಲಜ್ಜತನಕ್ಕೆ ಇರುವಂತಹ ಸೂಕ್ಷ್ಮ ವ್ಯತ್ಯಾಸಗಳನ್ನು ತಿಳಿಸೋದಾದರೆ ಗುರುಗಳೇ. ಆತ್ಮವಿಶ್ವಾಸಕ್ಕೆ ಕಾರಕನಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿ ಜಾತಕದಲ್ಲಿ ನಾನು ಪ್ರಾರಂಭದಲ್ಲೇ ತಿಳಿಸಿದ ಹಾಗೆ ಬುಧನು ಮತ್ತು ಗುರುವಿನ ಸಂಯೋಜನೆ ಚೆನ್ನಾಗಿದ್ದಾಗ, ಗುರು ಚೆನ್ನಾಗಿದ್ದಾಗ ಆತ್ಮಬಲ ಚೆನ್ನಾಗಿರುತ್ತೆ. ಆತ್ಮಬಲ ಮತ್ತು ಆತ್ಮವಿಶ್ವಾಸ ಎರಡೂ ಒಂದೇ. ಬಲ ಅಂದರೆ ಆತ್ಮವಿಶ್ವಾಸದೊಟ್ಟಿಗೆ ಬಲವನ್ನು ಕೂಡ, ಯಾಕಂದರೆ ಪ್ರಾಂತ್ಯವಾರದಲ್ಲಿ ಭಾಷೆಯನ್ನು ನಾವು ಬದಲಾವಣೆಯನ್ನು ಮಾಡ್ಕೊಳ್ತೀವಿ ಅಷ್ಟೇ. ಆದರೆ ಎರಡು ಒಂದೇ ಪದಗಳಾಗಿರೋದ್ರಿಂದ ಆತ್ಮಬಲಕ್ಕೆ ಬಹಳ ಮುಖ್ಯವಾಗಿ ಆತ್ಮಬಲ ಸಿಗಬೇಕಾದ್ರೆ ಆತ್ಮಗೌರವವನ್ನು ಹೆಚ್ಚಿಸ್ಕೊಳ್ಬೇಕು. ಆತ್ಮಗೌರವವನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ? ನನ್ನಲ್ಲಿರ್ತಕ್ಕಂಥ ದುರ್ನಡತೆಗಳನ್ನು ದೂರ ಇಟ್ಟು ಬದೆಗುತ್ತು ಸನ್ನಡತೆಯಿಂದ ಬದುಕುವಂಥ ವ್ಯವಸ್ಥೆಯನ್ನು ಯಾರು ಮಾಡಿಕೊಳ್ತಾರೋ ದೇವರು ಬಹುಚಿಂತನವಾಗಿರ್ತಕ್ಕಂಥ ಚಿಂತೆಗಳನ್ನು ಕೂಡ ದೂರ ಮಾಡಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. ಇದಕ್ಕೆ ಏನಪ್ಪ ಅಂದರೆ ಪೂರ್ವಜರು ನಮಗೊಂದು ಮ್ಯಾಂಡೇಟ್ರಿಯನ್ನು ಹಾಕ್ಕೊಟ್ಟಿದ್ದಾರೆ. ಅದು ನಾವು ಪ್ರಾರಂಭದಲ್ಲಿ ಏನಪ್ಪ ಅಂದರೆ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಅಂತ ಹೇಳ್ತೀವಿ. ಅಂದರೆ ಗುರು ಅಂತಕ್ಕಂಥವನು ನಿರಂತರವಾಗಿ ಉಸಿರಿನ ಭಾಗವಾಗಿ ನಮ್ಮೊಟ್ಟಿಗೆ ಇರತಕ್ಕಂಥದ್ದು. ತಾಯಿ ದೇಹವನ್ನು ತಗೊಂಡು ಬಂದು ಪ್ರಕೃತಿಗೆ ಕೊಟ್ಟಾಗ ಗುರು ನಮ್ಮನ್ನು ಪೋಷಿಸುವಂಥ ಕೆಲಸ ಮಾಡ್ತಕ್ಕಂಥವನಾಗ್ತಾನೆ. ಗುರು ನಮಗೆ ಸಾಕ್ಷಾತ್ ಸೂರ್ಯನಾರಾಯಣನನ್ನು ಕೂಡ ಗುರು ಅಂತೇಳಿ ನಾವು ಭಾವನೆಯನ್ನು ಮಾಡ್ತೀವಿ. ಇನ್ನೊಂದೇನಪ್ಪ ಅಂದರೆ ಸೂರ್ಯನಾರಾಯಣನಿಗೆ ಅಧಿದೇವತೆ ಆಗಿರ್ತಕ್ಕಂಥವನು ಸಾಕ್ಷಾತ್ ಪರಮೇಶ್ವರ. ಹಾಗಾಗಿ ಪಂಚಭೂತಗಳಿಗೆ ಅಧಿಪತಿ ಯಾರು? ಪರಮೇಶ್ವರನೇ ಆಗಿರೋದ್ರಿಂದ ಬದುಕಿನಲ್ಲಿ ನಮಗೆ ಸಂಬಂಧಗಳಿಲ್ಲದಿರೋ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮಿತ್ರರಾಗಿರ್ಬೋದು, ಸಂಗಾತಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲ ಕೂಡ ಇದಕ್ಕೆ ನಾವು ಸಂಬಂಧ ಅಂತ ಕರಿತೀವಿ. ಅದನ್ನು ರಕ್ತ ಸಂಬಂಧ, ಬಾಹ್ಯ ಸಂಬಂಧ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ನಾವು ಈ ಬಾಹ್ಯಾಭ್ಯಂತರಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳು ಜಿಜ್ಞಾಸೆಗಳು ಬೇರೆ ಬೇರೆ ಇದ್ದರೂ ಕೂಡ ನಾವು ಅದರೊಟ್ಟಿಗೆ ಬದುಕಬೇಕಾದಂಥ ಅನಿವಾರ್ಯತೆ ನಮಗಿರ್ತಕ್ಕಂಥದ್ದು. ಸರಿ ಗುರೂಜಿ, ಇನ್ನು ಈ ನಿರ್ಲಜ್ಜತನ ಅನ್ನುವಂತಹ ಗುಣ ಅಂದರೆ ಈ ನಕಾರಾತ್ಮಕ ಭಾವನೆಯನ್ನು ಹೋಗಲಾಡಿಸಿ ಸಕಾರಾತ್ಮಕ ಚಿಂತನೆಗಳು ಮೂಡೋದು ಹೇಗೆ? ಇದಕ್ಕೆ ಪರಿಹಾರ ಏನು ಗುರುಗಳೇ? ಮುಖ್ಯವಾಗಿ ಮುತ್ತು ಅಂತ ನಾವು ಚಂದ್ರನಿಗೆ ಮನಃಕಾರಕನಾಗಿರೋದ್ರಿಂದ ಮುತ್ತು ಧಾರಣೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಏನಪ್ಪ ಅಂದರೆ 8ನೇ ಮನೆ ಕೆಟ್ಟಿದ್ದಾಗ ಜಾತಕದಲ್ಲಿ ಈ ರೀತಿಯಾದಂಥ ಹೆಚ್ಚಿನ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗಿರುತ್ತೆ. ಏನು ಕೆಲಸ ಬೇಕಾದರೂ ಮಾಡ್ತಾನೆ. ಈಗ ನಾವು ಮಕ್ಕಳು ಅದರಲ್ಲೂ ಕೂಡ ಈ ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥದ್ದು ಇದೆಲ್ಲ ಕೂಡ ಇವತ್ತಿನ ದಿವಸ ನೋಡಿದಾಗ ಅಷ್ಟಮ ಭಾವ ಕೆಟ್ಟಿದ್ದಾಗ ಬೇಗ ಅಡಿಕ್ಟ್ ಆಗ್ತಾರೆ. ಯಾರು ಈ ಅಡಿಕ್ಟ್ ಆದಾಗ ಅವ್ರನ್ನ ಹೊರಗಡೆ ಕರ್ಕೊಂಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚೆಗೆ ಯಾವುದೋ ಒಂದು ನಾನು ಇದು ನೋಡ್ತಾ ಇದ್ದಾಗ ತಂದೆ ತಾಯಿಗಳೇ ಸ್ವಯಂಕೃತವಾಗಿ ಮಗನನ್ನು ಇದನ್ನು ಮಾಡಲಿಕ್ಕೆ ಅವ್ರು ಇದು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಯಾವುದೋ ಚಾನಲಲ್ಲಿ ನೋಡಿದ್ದು ಜ್ಞಾಪಕ. ಸೊ ಹಾಗೆ ಯಾಕೆ ಆ ಸ್ಥಿತಿಗೆ ಹೋಗುತ್ತಪ್ಪ ಅಂದರೆ ನಾವು ಉಚ್ಚ ಸ್ಥಿತಿ ಅಂತ ಏನು ಕರಿತೀವೋ ಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೂ ನಮ್ಮ ಕೈಲಾಗುತ್ತೆ, ಗ್ರಹಗಳ ದುಷ್ಪರಿಣಾಮಗಳನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೂ ನಮ್ಮ ಕೈಲಾಗುತ್ತೆ. ಈ ಎರಡರ ಮೇಲೆ ಡಿಪೆಂಡ್ ಇರತಕ್ಕಂಥದ್ದು ಮನಃಕಾರಕನಾಗಿರ್ತಕ್ಕಂಥ ಚಂದ್ರನ ಈ ರೀತಿಯಾದ ದುಶ್ಚಟಕ್ಕೆ ದಾಸರಾಗಿರ್ತಕ್ಕಂಥ ಮಕ್ಕಳಿಗೆ ಮುತ್ತನ್ನು ವಿಶೇಷವಾಗಿ ಧಾರಣೆ ಮಾಡ್ತಕ್ಕಂಥದ್ರಿಂದ ಕಡಿಮೆ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ವಿಶೇಷವಾಗಿ ಮುತ್ತಗದ ಎಲೆ ಬರುತ್ತೆ. ಚಂದ್ರನ ಕಾರಕನಾಗಿರ್ತಕ್ಕಂಥವನು ಅವರು ತಟ್ಟೆಯಲ್ಲಿ ಊಟ ಸ್ಟೀಲ್ ತಟ್ಟೆಯಲ್ಲಿ ಈ ರೀತಿಯಾದ ದುಶ್ಚಟಗಳಿಗೆ ದಾಸರಾಗಿರ್ತಕ್ಕಂಥವ್ರು, ಇದು ನನ್ನ ಅನುಭವದಲ್ಲೂ ಕೂಡ ಇದೆ. ಮುತ್ತಗದ ಎಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಕನಿಷ್ಠ 90 ದಿನಗಳ ಕಾಲ ಮುತ್ತಗದ ಎಲೆಯಲ್ಲಿ ಊಟ ಮಾಡಿದ್ರೆ ಪರಿವರ್ತನೆ ಆಗಿರ್ತಕ್ಕಂಥ ಸ್ವಂತ ಅನುಭವದಲ್ಲಿರ್ತಕ್ಕಂಥ ಮಾತು. ಹೇಗೆ ಅಂದರೆ ಮನಸ್ಸು ಪರಿವರ್ತನೆ ಆಗುತ್ತೆ. ನಾವು ಯಾಕೆಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡಿದಾಗ ನಮಗೆ ಏನೋ ಒಂದು ಹಬ್ಬದ ವಿಶೇಷತೆ ಕಾಣುತ್ತೆ. ಹಾಗೆ ದೋಷ ಪರಿಹಾರ ಆಗಬೇಕಾದ್ರೂ ಕೂಡ ಮುತ್ತಗದ ಎಲೆಯಲ್ಲಿ ತುಪ್ಪ ಮತ್ತು ಅನ್ನವನ್ನು ಮಿಶ್ರಣವನ್ನು ಮಾಡಿ ಯಾರು ದುಶ್ಚಟಗಳಿಗೆ ದಾಸರಾಗಿರ್ತಾರೋ ಪ್ರಾರ್ಥನೆ ಮಾಡಿ ಅವರಿಗೆ ಊಟ ಮಾಡಿಸೋದ್ರಿಂದ ಅದರಿಂದ ದೂರ ಆಗ್ತಕ್ಕಂಥ
ಎಲ್ಲ ಒಂದು ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಾವು ಯಾವುದನ್ನು ಕೂಡ ನಂಬಿಕೆ ಹೊರತುಪಡಿಸಿ ಮಾಡಲಿಕ್ಕಾಗಲ್ಲ. ಎಲ್ಲವೂ ಕೂಡ ನಂಬಿಕೆಯುತವಾಗಿರ್ತಕ್ಕಂಥದ್ದು. ದೇವರು ಅಂತಕ್ಕಂಥ ನಮ್ಗೆ ಯಾರೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಳೆಯ ಬೆಳೆಯ ಮತ್ತು ನಾವು ಒಂದು ಫಸಲನ್ನು ಬೆಳೆದಾಗ ಅದು ನಾವು ಗಿಡವನ್ನು ನೆಟ್ಟಾಗ ನಾವು ಆಲೋಚನೆ ಮಾಡ್ತೀವಿ ನನಗೆ ಒಳ್ಳೆ ಫಸಲು ಬರುತ್ತೆ ಅಂತ. ಮಕ್ಕಳನ್ನು ಕೂಡ ನಾವು ಎತ್ತಾಗ ಏನು ಅಂದ್ಕೊಳ್ತೀವಿ, ನನ್ನ ಮಕ್ಕಳು ಒಳ್ಳೆ ಸತ್ಪ್ರಜೆಗಳಾಗಲಿ ಅಂತಕ್ಕಂಥ ಪ್ರತಿಯೊಬ್ಬ ತಂದೆ ತಾಯಿಗಳ ಆದ್ಯ ಒಂದು ಮನಸ್ಥಿತಿ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇದಕ್ಕೆ ಬಹಳ ಮುಖ್ಯವಾಗಿ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಗಣಪತಿಯ ಪ್ರಾರ್ಥನೆ. ವಿಶೇಷವಾಗಿ ಏನಪ್ಪ ಅಂದರೆ ಕೇತು ಸಂಬಂಧಿತವಾದ ದೋಷ ಬಂದಾಗ ಗಣಪತಿ ಆರಾಧನೆ, ಮುತ್ತುಗದ ಎಲೆ ಮೇಲೆ ಊಟ ಮಾಡ್ತಕ್ಕಂಥ ವ್ಯವಸ್ಥೆ, ಮುತ್ತಿನ ಧಾರಣೆ ಮಾಡ್ತಕ್ಕಂಥದ್ದು ಈ ಒಂದು ನಿರ್ಲಜ್ಜತನ ಇದ್ದಂಥವ್ರಿಗೆ ಪರಿಹಾರ ಆಗ್ತಕ್ಕಂಥದ್ದು. ಖಂಡಿತ ಗುರುಗಳೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂಥ ಮಾತಿದೆ. ಹಾಗಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಬೆಳೀತಾ ಬೆಳೀತಾ ಆ ಪೋಷಕರಿಗೆ ಮಗುವಿನ ನಡವಳಿಕೆ ಹೇಗೆ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಅಲ್ಲಿ ಏನಾದರೂ ಬದಲಾವಣೆ ಕಂಡಾಗ ಇವ್ರು ಏನಾದರೂ ಚೇಂಜಸ್ ಮಾಡಬಹುದಾ? ಪೋಷಕರ ಪಾತ್ರ ಅನ್ನುವಂಥದ್ದು ಏನು ಗುರುಗಳೇ? ನೋಡಿ, ಮನುಷ್ಯನಿಗೆ ಈ ಬಾಲಾರಿಷ್ಟ ದೋಷ ಅಂತಕ್ಕಂಥದ್ದು ಇದು ಭಾಳ ಉತ್ತಮವಾದ ಪ್ರಶ್ನೆ. ಇವತ್ತಿಗೆ ಚಂದ್ರ ಶನಿಯುತನ ಆಗಿದ್ದಾನೆ. ಬಹಳ ಮುಖ್ಯವಾಗಿ ಇವತ್ತಿನ ದಿನವನ್ನು ರೇವತಿ ನಕ್ಷತ್ರಕ್ಕೆ, ಸ್ವಾತಿ ಮತ್ತು ಧನಿಷ್ಠಾ ನಕ್ಷತ್ರಕ್ಕೆ ನಾವು ಚಂದ್ರನ ಬಲ ಕಡಿಮೆ ಇರತಕ್ಕಂಥದ್ದಾಗುತ್ತೆ. ಈ ಧನಿಷ್ಠಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು, ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು, ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಬೇಕಾದ್ರೆ ಅವರ ಅನುಭವದಲ್ಲಿ ಕಂಡುಕೊಳ್ಳಿ, ಈ ಇವತ್ತಿನ ದಿನ ಇವರಿಗೆ ಹೆಚ್ಚಿನ ಮಟ್ಟದಲ್ಲಿ ಒತ್ತಡಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಿದ್ರೆ ಹೇಗಾಯ್ತು ಅದು? ನಾನು ನಕ್ಷತ್ರಗಳನ್ನು ಕೂಡ ಸ್ಪೆಸಿಫಿಕೇಶನ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸ್ವಾತಿ ಮತ್ತು ಧನಿಷ್ಠಾ ನಕ್ಷತ್ರಕ್ಕೆ ಇವತ್ತು ಚಂದ್ರಾಷ್ಟಮ ಆಗುತ್ತೆ. ಈ ಚಂದ್ರಾಷ್ಟಮ ಆದಾಗ ಅವ್ರಿಗೆ ಖಂಡಿತವಾಗಿ ಮಾನಸಿಕವಾದಂಥ ಒತ್ತಡ ಇರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಬೇಕಾದರೆ ನಾನು 1000 ಎಕ್ಸಾಂಪಲ್ ನಾನು ಕೊಡಬಲ್ಲೆ. ನಮ್ಮ ವೀಕ್ಷಕರು ಈಗ ಯಾರು ಸ್ವಾತಿ ನಕ್ಷತ್ರದವರು ಇದ್ದಾರೋ, ಯಾರು ಧನಿಷ್ಠಾ ನಕ್ಷತ್ರದವರು ಇದ್ದಾರೋ, ಯಾರು ರೇವತಿ ನಕ್ಷತ್ರದವರು ಇದ್ದಾರೋ, ಇವರು ಇವತ್ತು ಅದನ್ನು ಪರೀಕ್ಷೆ ಮಾಡ್ಕೊಳ್ಬೋದು. ಯಾಕಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಅಷ್ಟು ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥದ್ದಲ್ಲ, ಅದು ಬೃಹದಾಕಾರವಾಗಿರ್ತಕ್ಕಂಥ. ನಾವು ತಿಳ್ಕೊಳ್ತಾ ಅದರಲ್ಲಿ ನಾವು, ಯಾಕಂದರೆ ಮಕ್ಕಳು ಬೆಳೀತಾ ದೊಡ್ಡವರಾಗ್ತಾರಲ್ವ, ಹಾಗೆ ನಾವು ವಿದ್ಯಾಭ್ಯಾಸದಲ್ಲಿ ಕೂಡ ತಿಳ್ಕೊಳ್ತಾ ದೊಡ್ಡವರಾಗ್ತಕ್ಕಂಥವ್ರು ಆಗ್ತೀವಿ. ಈ ಕಲಿಕೆ ಅನ್ನೋದಕ್ಕೆ ನಿರಂತರವಾಗಿ, ಯಾಕೆಂದರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ಜೀವನದುದ್ದಕ್ಕೂ ಒಂದು ಸಣ್ಣ ಮಗುವಿನಿಂದ ಕಲಿಯತಕ್ಕಂಥ ಎಷ್ಟೋ ವಿಚಾರಗಳು ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿರ್ಲಜ್ಜ ಗುಣ ಅಂತ ಅಂದ್ರೆ ಏನು, ಜಾತಕದಲ್ಲಿ ಯಾವ ಗ್ರಹಗಳಿದ್ರೆ ಈ ಗುಣಗಳು ಬರುತ್ತೆ, ಜೊತೆಗೆ ಇದಕ್ಕೆ ಪರಿಹಾರದ ಮಾರ್ಗ ಏನು ಅನ್ನೋದಾಗಿಯೂ ಕೂಡ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.